ಎಲ್ಲರಿಗೂ ಕೂಡ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಂತ ಕೇಳಿದ್ದಾರೆ. ಈ ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ? ಒಂದು ಹೇಮಾವತಿ, ಎರಡನೇದು ಭೀಮಾ, ಮೂರನೇದು ಶರಾವತಿ, ನಾಲ್ಕನೇದು ಕಬಿನಿ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಭೀಮಾ ಅನ್ನುವಂಥದ್ದು ಸರಿಯತಕ್ಕಂಥ ಉತ್ತರ. ಭೀಮಾ ಅನ್ನೋ ಕೃಷ್ಣಾ ನದಿ ನಮಗೆ ಈ ನದಿಯ ಎಡದಂಡೆಗೆ ಬರ್ತಕ್ಕಂಥ ನದಿಗಳು ಯಾವಂತ ಕೇಳಿದ್ರೆ ದೋಣಿ ನದಿ. ಯಾವ್ದ್ರಿ? ದೋಣಿ ನದಿ ಬರುತ್ತೆ, ಭೀಮಾ ನದಿ ಬರುತ್ತೆ, ಆಲ್ರೆಡಿ ಕೊಟ್ಟಿದ್ದಾರೆ ಭೀಮಾ ನದಿ. ನೆಕ್ಸ್ಟ್ ದಿಂದಿ ಬರುತ್ತೆ, ನೆಕ್ಸ್ಟ್ ಬಂದು ಮೂಸಿ ನದಿ ಕೂಡ ಕೃಷ್ಣಾ ನದಿಗೆ ಎಡದಂಡಿಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಪಲೇರ್ ಬರುತ್ತೆ. ಇವೆಲ್ಲ ಏನಂತ ಕೇಳಿದ್ರೆ ಕೃಷ್ಣಾ ನದಿಗೆ ಎಡದಂಡೆಗೆ ಬರ್ತಕ್ಕಂಥ ನದಿಗಳು. ಹಾಗಾದ್ರೆ ಕೃಷ್ಣಾ ನದಿಯ ಬಲದಂಡೆಗೆ ಬರ್ತಕ್ಕಂಥ ನದಿಗಳು ಯಾವಂತ ಕೇಳಿದ್ರೆ ಕೃಷ್ಣಾ ನದಿಯ ಬಲದಂಡೆಗೆ ಬರ್ತಕ್ಕಂಥ ನದಿಗಳು ತುಂಗಭದ್ರ ಬರುತ್ತೆ, ಘಟಪ್ರಭಾ ಬರುತ್ತೆ, ಮಲಪ್ರಭಾ ಬರುತ್ತೆ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ. ಇವೆಲ್ಲ ಏನಂತ ಕೇಳಿದ್ರೆ ಕೃಷ್ಣಾ ನದಿಯ ಬಲದಂಡೆಯ ಉಪನದಿಗಳು. ಹಾಗಾದ್ರೆ ಇಲ್ಲಿ ಹೇಮಾವತಿ, ಶರಾವತಿ, ಕಬಿನಿ ಕೊಟ್ಟಿದ್ದಾರೆ. ಇವು ಯಾವುದರ ನದಿಯ ಉಪನದಿಗಳು ಅಂತ ಕೇಳಿದ್ರೆ ಕಾವೇರಿ ನದಿಯ ಉಪನದಿಗಳು ಯಾವಂತ ಕೇಳಿದ್ರೆ ಅದು ಹೇಮಾವತಿ, ಕಬಿನಿ, ಆರಂಗಿ, ಸಿಂಸಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಭವಾನಿ, ಅಮರಾವತಿ, ಮೋಯಾರ್ ನದಿ. ಇವೆಲ್ಲ ಬಂದು ಕೃಷ್ಣಾ ನದಿಯ ಉಪನದಿಗಳಾಗಿರ್ತಕ್ಕಂಥದ್ದು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕ ಉದಾಹರಣೆ? ವಜ್ರ, ಪಾದರಸ, ಕಬ್ಬಿಣ, ಕ್ರೋಮಿಯಂ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ವಜ್ರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಜ್ರ. ಏನಂತ ಕೇಳಿದ್ರೆ ಇದೊಂದು ಇಂಗಾಲದ ಬಹುರೂಪವಾಗಿದ್ದು ಏನಾಗಂತ ಕೇಳಿದ್ರೆ ಸ್ಫಟಿಕ ರೂಪದಲ್ಲಿ ಇರ್ತದೆ. ಪರಮಾಣುಗಳು ಒತ್ತೊತ್ತಾಗಿ ಜಾಲದ ರೂಪದಲ್ಲಿ ಜೋಡಣೆ ಆಗಿರೋದ್ರಿಂದ ಇದನ್ನ ಚತುರ್ಮುಖ ಜೋಡಣೆ ಹೊಂದಲು ಏನಾಗತಿ ಕಾರಣ ಆಗ್ತತಿ. ಹಾಗಾದ್ರೆ ಪ್ರಕೃತಿಯಲ್ಲಿ ದೊರೆತಕ್ಕಂಥ ಅತಿ ಕಠಿಣ ವಸ್ತು ಯಾವಂತ ಕೇಳಿದ್ರೆ ಅದು ವಜ್ರ ಅಂತೇಳಿ. ಶುದ್ಧ ರೂಪದ ವಜ್ರಕ್ಕೆ ಏನಿರಂಗಿಲ್ಲ ಅಂತ ಕೇಳಿದ್ರೆ ಬಣ್ಣ ಇರೋದಿಲ್ಲ. ನಿಮ್ಗೆ ಗೊತ್ತಿರಲಿ, ಕಪ್ಪು ವಜ್ರ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಕಲ್ಲಿದ್ದಲನ್ನ ನಾವು ಕಪ್ಪು ವಜ್ರ ಅಂತ ಕರಿತೀವಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಯಾವುದು ನಿಜ? ಒಂದನೇದ್ದು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ, ಎರಡನೇದ್ದು ಜೈನ ಧರ್ಮದ ಸ್ಥಾಪಕ ಮಹಾವೀರ, ಮೂರನೇದ್ದು ಎ ಮತ್ತು ಬಿ ಎರಡು, ನಾಲ್ಕನೇದ್ದು ಇವುಗಳಲ್ಲಿ ಯಾವುದು ಅಲ್ಲ. ಹಾಗಾದ್ರೆ ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು ಒಂದನೇದ್ದು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಹಾಗಾದ್ರೆ ಜೈನ ಧರ್ಮದ ಸ್ಥಾಪಕ ಯಾರಲ್ರಿ? ಮಹಾವೀರ ಅಲ್ಲ. ಜೈನ ಧರ್ಮದ ಸ್ಥಾಪಕ ಯಾರ್ರಿ? ಮಹಾವೀರ ಅಲ್ಲ. ಹಾಗಾದ್ರೆ ಈಗ ನಾವೇನ್ ಮಾಡೋಣ ಅಂತ ಕೇಳಿದ್ರೆ ಬೌದ್ಧ ಧರ್ಮದ ಸ್ಥಾಪಕ ಯಾರ್ರಿ? ಗೌತಮ ಬುದ್ಧ. ಆತನ ಮೊದಲ ಹೆಸರು ಅಂತ ಕೇಳಿದ್ರೆ ಸಿದ್ಧಾರ್ಥ. ಗೌತಮ ಬುದ್ಧನ ಮೊದಲ ಹೆಸರೇನ್ರಿ? ಸಿದ್ಧಾರ್ಥ. ಈತನನ್ನು ಏಷ್ಯಾದ ಬೆಳಕು ಅಂತ ಕರೆದವರು ಯಾರು ಅಂತ ಕೇಳಿದ್ರೆ ಜೇಮ್ಸ್ ಅರ್ನಾಲ್ಡ್ ಅನ್ನುವರು ಈತನನ್ನ ಏಷ್ಯಾದ ಬೆಳಕು ಅಂತ ಕರೀತಾರೆ. ಇನ್ನ ಬೌದ್ಧ ಧರ್ಮದ ಪ್ರಮುಖ ಗ್ರಂಥಗಳು ಅಂತ ಕೇಳಿದ್ರೆ ದೀಪವಂಶ ಮತ್ತು ಮಹಾವಂಶ. ಇನ್ನ ಬುದ್ಧನ ಬಾಲ್ಯದ ಕಥೆಗಳನ್ನ ಹೇಳುವ ಕಥೆಗಳನ್ನ ನಾವೆಂತ ಕರಿತೀವಿ ಅಂತ ಕೇಳಿದ್ರೆ ಜಾತ ಕಥೆಗಳಂತ ಕರಿತೀವಿ. ಬೌದ್ಧ ಧರ್ಮದ 4 ತತ್ವಗಳು ಯಾವಂತ ಕೇಳಿದ್ರೆ ಸತ್ಯ, ಅಹಿಂಸೆ, ಆಸ್ತೆಯ ಬ್ರಹ್ಮಚರ್ಯ. ಇವು 4 ತತ್ವಗಳು ಏನಂತ ಕೇಳಿದ್ರೆ ಅವು ಬೌದ್ಧ ಧರ್ಮದ ತತ್ವಗಳು.
ಇನ್ನು ಬುದ್ಧನ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ರೆ ಲುಂಬುಣಿ. ಬುದ್ಧನ ಜನ್ಮಸ್ಥಳ ಯಾವುದು? ಲುಂಬುಣಿ ಇದನ್ನ ಜನ್ಮಸ್ಥಳವಾಗಿರ್ತಕ್ಕಂಥದ್ದು. ಇನ್ನು ಜ್ಞಾನೋದಯವಾಗಿರ್ತಕ್ಕಂಥ ಸ್ಥಳವನ್ನು ನಾವೆಂತ ಕರಿತೀವಿ ಅಂತ ಕೇಳಿದ್ರೆ ಬೋಧ ಗಯ ಅಂತ ಕರಿತೀವಿ. ಬೋಧ ಗಯ ಅಂತ ಕರಿತೀವಿ. ಮೊದಲನೇ ಬೋಧನೆ ಮಾಡಿದ್ವಿ ಎಲ್ಲಿ ಅಂತ ಕೇಳಿದ್ರೆ ಅದು ಸಾರನಾಥದ ಜಿಂಕೆವನ. ಸಾರನಾಥದ ಜಿಂಕೆವನ. ಈತನು ಮರಣ ಹೊಂದಿದ್ದು ಎಲ್ಲಿ ಅಂತ ಕೇಳಿದ್ರೆ ಕುಶಿನಗರದಲ್ಲಿ ಏನಾಗ್ತಾನ? ಮರಣವನ್ನ ಹೊಂತಾನ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಸರಕು ಮತ್ತು ಸೇವಾ ತೆರಿಗೆ GSTಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ? RBI, ನೀತಿ ಆಯೋಗ, GST ಮಂಡಳಿ, GST ನೆಟ್ವರ್ಕ್. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು GST ಮಂಡಳಿ. GST ಮಂಡಳಿ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ. ಹಾಗಾದ್ರೆ ಸಂವಿಧಾನದ 279A ವಿಧಿ GST ಬಗ್ಗೆ ತಿಳಿಸುತ್ತದೆ. ಏನು ತಿಳಿಸುತ್ತೆ ಅಂತ ಕೇಳಿದ್ರೆ ಈ ವಿಧಿ ಅನ್ವಯ ಕೇಂದ್ರ ವಿತ್ತೀಯ ಸಚಿವರು GST ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಯಾವ ಪಡೆಗಳು ಭಾರತ ಮತ್ತು ಚೀನಾ ಗಡಿಯನ್ನ ರಕ್ಷಿಸುವ ಕಾರ್ಯವನ್ನ ನಿರ್ವಹಿಸುತ್ತವೆ? BSF, CRPF, ITBP, CSF. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಕೇಳಿದ್ರೆ ಅದು ITBP ಅಂತೀವಿ. ಇಂಡಿಯನ್ ಟಿಬೇಟ್ ಬಾರ್ಡರ್ ಪೊಲೀಸ್. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಇದು ಯಾವಾಗ ಸ್ಥಾಪನೆ ಅಂತ ಕೇಳಿದ್ರೆ 1962ರಲ್ಲಿ ಇದು ಸ್ಥಾಪನೆ ಆಗುತ್ತೆ. 1962ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಭಾರತ ಮತ್ತು ಚೀನಾದ ಗಡಿ ಕಾವಲನ್ನ ಪಡೆಯನ್ನು ಇದು ಏನು ಮಾಡ್ತದೆ ಅಂತ ಕೇಳಿದ್ರೆ ಹೊಂದಿರ್ತದ ಅನ್ನುವಂಥದ್ದು. ಹಾಗಾದ್ರೆ BSF ಅಂತ ಕೇಳಿದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದು ಸ್ಥಾಪನೆ ಇದೆ ಅಂತ ಕೇಳಿದ್ರೆ 1965ರಲ್ಲಿ ಸ್ಥಾಪನೆ ಆಗುತ್ತೆ. 1965ರಲ್ಲಿ ಸ್ಥಾಪನೆ ಆಗುತ್ತಾ. ಇದು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶಗಳ ಗಡಿಯನ್ನ ನಿಯಂತ್ರಿಸೋದು ಯಾವ್ದು ಕೇಳಿದ್ರೆ ಅದು BSF ಅಂತೇಳಿ. ಹಾಗಾದ್ರೆ ನೆಕ್ಸ್ಟ್ CRPF ಕೊಟ್ಟಿದ್ದಾರೆ. CRPF ಅಂತ ಏನು ಕೇಳಿದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದು ಯಾವಾಗ ಸ್ಥಾಪನೆ ಅಂತ ಕೇಳಿದ್ರೆ 1939ರಲ್ಲಿ ಇದು ಸ್ಥಾಪನೆ ಆಗೈತಿ. ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಇದು ದೊಡ್ಡ ಘಟಕವನ್ನು ಹೊಂದೈತಿ. ಒಂದು RAF, ಇನ್ನೊಂದು ಕೋಬ್ರಾ ಎಂಬ 2 ಘಟಕಗಳನ್ನ ಇದು CRPF ಹೊಂದಿರುತ್ತದೆ. ಇನ್ನು ನೆಕ್ಸ್ಟ್ ನಮಗೆ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದು 1969ರಲ್ಲಿ ಸ್ಥಾಪನೆ ಆಗಿದೆ. 1969ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಜಗತ್ತಿನ ಅತಿ ದೊಡ್ಡ ಕೈಗಾರಿಕಾ ರಕ್ಷಣಾ ಪಡೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಾರ್ವಜನಿಕ ಉದ್ದಿಮೆ ಘಟಕಗಳನ್ನ ಇದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ರಕ್ಷಣೆ ಮಾಡುತ್ತೆ. ಹೌದಾ? ನೆಕ್ಸ್ಟ್ SSB ಅಂತ ಕೇಳಿದ್ರೆ ಸಶಸ್ತ್ರ ಸೀಮಾ ಬಲ. ಇದನ್ನ 1963ರಲ್ಲಿ ಸ್ಥಾಪನೆ ಮಾಡಲಾಗಿದೆ. 1963ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಂಡೋ ನೇಪಾಳ್, ಇಂಡೋ ಭೂತಾನ್ ಗಡಿ ಪ್ರದೇಶಗಳನ್ನ ರಕ್ಷಣೆ ಮಾಡುವಂಥದ್ದು ಯಾವ್ದು ಕೇಳಿದ್ರೆ ಅದು SSB. SPG ಅಂತ ಬರುತ್ತೆ. SPG ಅಂತ ಕೇಳಿದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. 1985ರಲ್ಲಿ ಸ್ಥಾಪನೆ ಆಗಿದೆ. 1985ರಲ್ಲಿ ಸ್ಥಾಪನೆ ಐತಿ. ಪ್ರಧಾನಿ ಮತ್ತು ಅವರ ಹತ್ತಿರದ ಸಂಬಂಧಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಯಾವ್ದು ಕೇಳಿದ್ರೆ ಅದು SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತೇಳಿ. ನೆಕ್ಸ್ಟ್ ಬಂದು NSG ಅಂತ ಬರುತ್ತೆ. NSG ಅಂತ ಕೇಳಿದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇದು ಕೂಡ 1989ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. 1986ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಇದು ಭಯೋತ್ಪಾದನೆ ನಿಗ್ರಹ ಮತ್ತು ಆಂತರಿಕ ಗಲಭೆಯಿಂದ ದೇಶವನ್ನು ಇದೇನು ಮಾಡ್ತದೆ ಕೇಳಿದ್ರೆ ರಕ್ಷಣೆ ಮಾಡುತ್ತದೆ. ನೆಕ್ಸ್ಟ್ ಬಂದು AR ಅಂತ ಬರುತ್ತೆ. ಅಸ್ಸಾಂ ರೈಫಲ್ಸ್ 1835ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಭಾರತದ ಅತ್ಯಂತ ಹಳೆಯ ಅರೆ ಮಿಲಿಟರಿ ಪಡೆ ಯಾವಂತ ಕೇಳಿದ್ರೆ ಅದು AR, ಅಸ್ಸಾಂ ರೈಫಲ್ಸ್ ಅನ್ನುವಂಥದ್ದು. ಈಗ ಮುಂದಿನ ಪ್ರಶ್ನೆ, GDPಯ ಪೂರ್ಣ ರೂಪವೇನು? ಗೂಡ್ಸ್ ಅಂಡ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ಲೋಬಲ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನುವಂಥದ್ದು ಸರಿಯತಕ್ಕಂಥ ಉತ್ತರ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅರ್ಥಶಾಸ್ತ್ರದಲ್ಲಿ ನಾವು GDP ಎಂಬುದು ಏನಂತ ಕೇಳಿದ್ರೆ ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು
ದೇಶೀಯ ಉತ್ಪನ್ನಕ್ಕೆ ನಾವೆಂತ ಕರಿತೀವಿ ಅಂತ ಕೇಳಿದ್ರೆ GDP ಅಂತ ಕರಿತೀವಿ. ಇದು ಸೂಚಿಸ್ತೈತಿ. ಇಂಗ್ಲೀಷ್ನಾಗ ಇದಕ್ಕೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯ ಅನುಷ್ಠಾನ ಸಚಿವಾಲಯ, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಇದು GDP ದರವನ್ನು ಏನು ಮಾಡ್ತೀರಿ, ಅಂದಾಜು ಮಾಡುತ್ತದೆ. ಹಾಗಾದ್ರೆ GDP ಅಂದ್ರೆ ಏನು? ಒಂದು ದೇಶದ ಆರ್ಥಿಕತೆಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟಿರ್ತಕ್ಕಂಥ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನ ನಾವು GDP ಅಂತ ಕರಿತೀವಿ. ಈಗ ಮುಂದಿನ ಪ್ರಶ್ನೆ, ಲಕ್ನೋದಲ್ಲಿ 1857ರ ದಂಗೆಯ ನಾಯಕರು ಯಾರು? ಟ್ಯಾಂತ್ಯಾ ಟೋಪಿ, ಕನ್ವರ್ ಸಿಂಗ್, ಬೇಗಂ ಅಜರತ್ ಮಹಲ್, ಖಾನ್ ಬಹದ್ದೂರ್ ಖಾನ್. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು ಬೇಗಂ ಅಜರತ್ ಮಹಲ್. ಹಾಗಾದ್ರೆ 1857 ಮೇ 10ರಂದು ಮೀರತ್ನಲ್ಲಿ ಸಿಪಾಯಿ ದಂಗೆ ಏನ್ ಮಾಡ್ತಂತ ಕೇಳಿದ್ರೆ ಜರುಗತೈತಿ. ಅದೇ ಇದರಿಂದ ಏನಾಗತ್ತೆ ಅಂತ ಕೇಳಿದ್ರೆ ವಿವಿಧ ಪ್ರಾಂತ್ಯಗಳಿಂದ ದಂಗೆಗಳು ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ ಎನ್ನುವಂಥದ್ದು. ಹಾಗಾದ್ರೆ ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾ, ಜನರಲ್ ಬಕ್ತ ಖಾನ್, ಅಸಾನ್ ಉಲ್ಲಾ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದಂಗೆ ಹೇಳ್ತಾರ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ, ಲಕ್ನೋದಲ್ಲಿ ಬೇಗಂ ಅಜರತ್ ಮಹಲ್, ಬೆರ್ಜೆಸ್ ಕದೀರ್ ಅಹಮದ್ ಉಲ್ಲಾ. ಇನ್ನು ಕಾನ್ಪುರದಲ್ಲಿ ನಾನಾ ಸಾಹೇಬ್ ಟ್ಯಾಂತ್ಯಾ ಟೋಪಿ, ಹೌದಾ, ರಾವ್ ಸಾಹಿಬ್ ಅಂತ ಬರ್ತಾರೆ. ನೆಕ್ಸ್ಟ್ ಇನ್ನು ಬಿಹಾರದಲ್ಲಿ ಬಂದ್ರೆ ನಮಗೆ ಕನ್ವರ್ ಸಿಂಗ್ ಮತ್ತು ಅಮರ್ ಸಿಂಗ್ ಅಂತ ಬರ್ತಾರೆ. ಅಲಹಾಬಾದ್ ಮತ್ತು ಬನಾರಸ್ನಲ್ಲಿ ಮೌಲ್ವಿ ಅಹ್ಮದ್ ಉಲ್ಲಾ. ಫಾರೂಕಾಬಾದ್ನಲ್ಲಿ ಬಂದು ನಮಗೆ ತುಪ್ಸಾಲ ಅಸನ್ ಖಾನ್. ನೆಕ್ಸ್ಟ್ ಬರೇಲಿದಾಗ ಬಂದು ಖಾನ್ ಬಹದ್ದೂರ್. ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದು ನಾಳಿನ್ನೂ ಅತಿ ಹೆಚ್ಚು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರೋದ್ರ ಮೂಲಕ ನಾವು ಬಂದು ಏನು ಮಾಡ್ತೀನಿ ಕೇಳಿದ್ರೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.